ಈಗ ನೋಡಿ, ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರನೇ ರೀ. ಯಾರು ಹೇಳಿದ್ರು ಹಿಂದೂ ರಾಷ್ಟ್ರ ಅಲ್ಲ ಅಂತ. ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರ, ಆದ್ರೆ ಸೆಕ್ಯುಲರ್ ಹಿಂದೂ ರಾಷ್ಟ್ರ, ಜಾತ್ಯಾತೀತ ಹಿಂದೂ ರಾಷ್ಟ್ರ. ನಮ್ಮ ಎರಡು ರಾಷ್ಟ್ರಗಳಾಗಿ ವಿಭಜನೆ ಆದಾಗ ನಮ್ಗೆ ಎರಡು ಚಾಯ್ಸ್ ಇತ್ತು. ಪಾಕಿಸ್ತಾನದ ಒಂದು ಚಾಯ್ಸ್ ಇತ್ತು, ಭಾರತ ದೇಶದ ಒಂದು ಚಾಯ್ಸ್ ಇತ್ತು. ಭಾರತ ದೇಶ ಏನ್ ಚಾಯ್ಸ್ ತಗೊಂಡ್ರು? ನಮ್ಮ ಫೌಂಡಿಂಗ್ ಫಾದರ್ಸ್ ನೆಹರು ಇವೆಲ್ಲ, ಗಾಂಧಿ ಇವೆಲ್ಲ ಏನ್ ತಗೊಂಡ್ರು? ನಾವು ಬಹುತೇಕ ಹಿಂದೂ ಇದ್ರು ಇಲ್ಲಿ ನಾವು ಎಲ್ಲರ ರಾಷ್ಟ್ರ ಆಗೋಣ, ನಾವು ಹಿಂದೂಗಳ ರಾಷ್ಟ್ರನೂ ಹೌದು, ನಾವು ಮುಸಲ್ಮಾನರಿಗೂ ಈ ಜಾಗ ಹೌದು, ಈ ಭಾರತ ದೇಶ ಮುಸಲ್ಮಾನರಿಗೂ ಜಾಗ, ಕ್ರೈಸ್ತರಿಗೂ ಜಾಗ, ಜೈನರಿಗೂ ಜಾಗ, ಬೌದ್ಧರಿಗೂ ಜಾಗ ಇದೆ, ಆರ್ಟಿಸ್ಟ್ಗೂ ಜಾಗ ಇದೆ, ಯಾವ ರಿಲಿಜನ್ ಫಾಲೋ ಮಾಡದಿರೋರ್ಗೂ ಇದೆ. ಇವತ್ತು ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ ಮೇಡಮ್? ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ನಾನ್ ಒಂದ್ ನಿಮಿಷ, ಈ ಕಾಂಗ್ರೆಸ್ ಅವರಿಗೆ ಸಮಸ್ಯೆ ಇದು ಸರ್, ಏನು ತಿಳ್ಕೊಳ್ಳಲ್ಲ, ಏನೇನೋ ಮಾತಾಡೋದು. ಸೆಕ್ಯುಲರ್ ಅಂತ ಹೇಳಿ ನೀವು ಹಿಂದೂ ಸೆಕ್ಯುಲರ್ ಅವೆಲ್ಲ ಇಲ್ಲ, ಹಿಂದೂ ಸೆಕ್ಯುಲರ್ ಈಕ್ಯುಲರ್ ವರ್ಡ್ಸ್ಗಳಿಲ್ಲ. ಭಾರತ ಓನ್ಲಿ ಸೆಕ್ಯುಲರ್ ದೇಶ ಅಷ್ಟೇ. ಇವ್ರು ಮಾಡಿರೋದು ಈ ರಾಮ ಮಂದಿರ ವಿಷಯವನ್ನು ಇವರೇ ಸ್ಟಾರ್ಟ್ ಮಾಡಿರೋದು. ಆಕ್ಚುಲಿ ದೇವಸ್ಥಾನ ಉದ್ಘಾಟನೆ ಮಾಡಿ ಗೇಟ್ ಓಪನ್ ಮಾಡಿದ್ರೆ ಇವ್ರು ಮಾಡಿ ಅವ್ರ ಕೈಗೆ ಗಾಳ ಹಾಕೊಂಡು ಕೂತಿದ್ದಾರೆ. ಕೇಳಿಸ್ಕೋಬೇಕು ಫಸ್ಟ್. ನೀವು ಹೇಳಿದೆಲ್ಲ ಕೇಳಿಸ್ಕೊಂಡೆ ಅಲ್ವಾ? ಸೊ ಒಳ್ಳೆ ಲಿಸ್ನರ್ ಆಗಿ ಮೊದಲು, ಆಮೇಲೆ ನೀವು ಮಾತಾಡಿ. ಒಂದ್ ನಿಮಿಷ ಇರ್ರಿ, ಒಂದು ಡಿಬೇಟ್ ಅಲ್ಲಿ ಹಂಗಲ್ಲ ಮಾತಾಡೋದು. ನೀವು ಮಾತಾಡೋದು ನನ್ನ ಮಧ್ಯದಲ್ಲಿ ಬಂದ ಸ್ವಲ್ಪ ಸಮಯ ನನಗಿದ್ದರೆ ನನ್ ಕೊಡಿ, ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದೀನಿ ಅಂತ. ಓಕೆ, ಡೋಂಟ್ ರೀಡ್ ಬಿಟ್ವೀನ್ ದ ಲೈನ್ಸ್, ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ದು ಹಿಂದೂ ಪ್ರಧಾನ ದೇಶ ಯಾರಿಲ್ಲ ಅಂದ್ರು, ನಾವು ನಿಮ್ ತರ ಸುಮ್ಮನೆ ಬೊಬ್ಬೆಗಳಿಗಾಗಲ್ಲ ಅಲ್ವಾ? ಬಟ್ ಇಟ್ ಈಸ್ ಎ ಸೆಕ್ಯುಲರ್ ಕಂಟ್ರಿ. ಇಟ್ ಹ್ಯಾಸ್ ಸ್ಪೇಸ್ ಫಾರ್ ಹಿಂದೂಸ್, ಇಟ್ ಹ್ಯಾಸ್ ಸ್ಪೇಸ್ ಫಾರ್ ಮುಸ್ಲಿಮ್ಸ್, ಇಟ್ ಹ್ಯಾಸ್ ಸ್ಪೇಸ್ ಫಾರ್ ಆಲ್ ರಿಲಿಜಿಯನ್ಸ್ ಅಂತ ಹೇಳ್ತಾ ಇದ್ದೀವಿ. ಎಲ್ಲರ ಓಟು ಬೇಕ್ರಿ. ಒಂದೇ ಕಮ್ಯುನಿಟಿ ಓಟಿಂದ ಗೆಲ್ಲಕ್ಕಾಗಲ್ಲ. ಒಂದು ಪಕ್ಷ ಅಂದ್ಮೇಲೆ ಎಲ್ಲರ ಪಕ್ಷ ಆಗ್ಬೇಕು, ಇನ್ಕ್ಲೂಸಿವ್ ಪಾರ್ಟಿ ಆಗ್ಬೇಕು, ಸೆಕ್ಯುಲರಿವ್ ಪಾರ್ಟಿ ಆಗ್ಬಾರ್ದು. ಒಂದು ಸೆಕ್ಯುಲರ್ ಜಾತ್ಯತೀತ ಪಕ್ಷ ಎಲ್ಲರ ಪಕ್ಷ ಆಗ್ಬೇಕು. ಅದು ಹಿಂದೂಗಳನ್ನ ಆಗ್ಬಿಡ್ಬೇಕು. ನಾವು ಹಿಂದೂಗಳನ್ನೂ ಬಿಡಬಾರ್ದು, ಮುಸಲ್ಮಾನರು ಬಿಡಬಾರ್ದು, ದಲಿತರನ್ನು ಬಿಡಬಾರ್ದು, ಯಾರನ್ನೂ ಬಿಡಬಾರ್ದ್ರಿ. ಯಾಕೆ ಬಿಡ್ಬೇಕು? ಯಾವ ಧರ್ಮಕ್ಕೂ ಸೇರ್ಪಡೆಯನ್ನು ಬಿಟ್ಟಾಕ್ಬಿಡೋಣ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಕಾಂಗ್ರೆಸ್ ಪಕ್ಷ ಎಲ್ಲರ ಪಕ್ಷ, ಹಿಂದೂಗಳ ಪಕ್ಷ, ಮುಸಲ್ಮಾನರ ಪಕ್ಷ, ಕ್ರೈಸ್ತರ ಪಕ್ಷ, ದಲಿತರ ಪಕ್ಷ, ಹಿಂದುಳಿದವರ ಪಕ್ಷ, ಮಹಿಳೆಯರ ಪಕ್ಷ, ರೈತರ ಪಕ್ಷ, ಎಲ್ಲರ ಪಕ್ಷ ಇದು. ಅರ್ಥ ಆಯ್ತಾ? ಇದರಲ್ಲಿ ಏನ್ ಭೇದ ಭಾವ ಮಾಡಬೇಡಿ ದಯವಿಟ್ಟು. ಇಲ್ಲೇ ನಾವು ಪ್ರಾಬ್ಲಮ್ ಸಿಗಾಕೊಳ್ಳೋದು. RSS ಅವ್ರು ಏನು ಕೆಟ್ಟ ಕೂತ್ಬಿಟ್ಟು ನಮ್ಗೆ ಇರ್ತಾರೆ, ನಾವು ಹೋಗ್ಬಿಟ್ಟು ಬೀಳ್ಬಿಡ್ತೀವಿ. ಅದರಲ್ಲಿ ಬೀಳ್ಬೇಡಿ. ಹಿಂದೂಗಳು ಪರವಾಗೂ ಇರ್ಬೇಕು ನಾವು. ಆದರೆ ಲಲಿತಾ ನಾಯ್ಕ ಮೇಡಮ್ ಹೇಳ್ದಂಗೆ ಮೂಲಭೂತವಾದಿಗಳು ಯಾವುದೇ ಇದರಲ್ಲಿ ಧರ್ಮದಲ್ಲಿರ್ಲಿ, ನಮ್ಮಲ್ಲಿರ್ಲಿ, ಅವ್ರನ್ನು ಉಗಿಬೇಕು. ಅವರಲ್ಲಿ ಮುಸಲ್ಮಾನರಲ್ಲಿದ್ರು ಅವ್ರನ್ನು ಉಗಿಬೇಕು. ಇದು ಜಾತ್ಯತೀತ ಒಂದು ವ್ಯವಸ್ಥೆಯಲ್ಲಿ ಒಂದು ಸೆಕ್ಯುಲರ್ ಮನುಷ್ಯ. ಐ ಆಮ್ ಎ ಸೆಕ್ಯುಲರ್. ನಾನು ಬರೀ ಮುಸಲ್ಮಾನರಲ್ಲಿರೋ ಇವ್ರು ಮಾತ್ರ ಹೇಳ್ತೀನಿ, ಹಿಂದೂಗಳಿದ್ರೆ ಪರವಾಗಿಲ್ಲ, ನಾನು ಹಿಂದೂ ಅಂತ ಸುಮ್ಮನೆ ಇದ್ರೆ ಹೆಂಗೆ? ಮೂಲಭೂತವಾದಿಗಳು ಯಾವುದೇ ಧರ್ಮದಲ್ಲಿದ್ರೆ ಅವರು ಕ್ಯಾನ್ಸರ್ ಇದ್ದಂಗೆ, ಅವ್ರನ್ನ ನೀವು ಕ್ವಾರಂಟೈನ್ ಮಾಡಬೇಕು. ಅದ್ರ ಅರ್ಥ ಇದಲ್ಲ, ಸೆಕ್ಯುಲರ್ ಅರ್ಥ ಇದಲ್ಲ, ಹಿಂದೂಗಳು ದೂರ ಆಗ್ಬಿಟ್ಟು ಬರೀ ಮುಸಲ್ಮಾನರಿಂದ ಹೋಗಿ ಅಂತಲ್ಲ. ಇದು ಅವರು RSS ಅವರು, ಬಿಜೆಪಿ ಅವರು ನಮ್ಮನ್ನ ನೋಡಿ ನಮ್ಮನ್ನ ಕೆಟ್ಟ ಹೋಗ್ಬಿಟ್ಟು ಮಾಡ್ತಿರೋದು. ಅದಕ್ಕೆ ಬೀಳ್ಬೇಡಿ. ನಾವು ಎಲ್ಲಾ ಧರ್ಮಗಳನ್ನ ಈಕ್ವಲ್ ಆಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಇದು ಜಾತ್ಯತೀತ ದೇಶ. ಎಲ್ಲ ಧರ್ಮಗಳಿಗೂ ಪಾಲನೆ ಮಾಡೋ ಹಕ್ಕಿದೆ. ರಾಮ ಮಂದಿರನ ಕಟ್ಕೊಳ್ಳಿ, ಕೃಷ್ಣ ಮಂದಿರನ ಕಟ್ಕೊಳ್ಳಿ, ಅಲ್ಲಾಹ್ಗೊಂದು ಮಸೀದಿಯನ್ನ ಕಟ್ಕೊಳ್ಳಿ, ಕ್ರೈಸ್ತರಿಗೊಂದು ಚರ್ಚನ್ನ ಕಟ್ಕೊಳ್ಳಿ. ಆದ್ರೆ ಒಂದು ಧ್ವಂಸ ಮಾಡಿ ಇನ್ನೊಂದು ಕಟ್ಬೇಡಿ. ದ್ವೇಷದಿಂದ ಕಟ್ಬೇಡಿ, ಪ್ರೀತಿಯಿಂದ ಕಟ್ಕೊಳ್ಳಿ. ಈಗ ರಾಹುಲ್ ಗಾಂಧಿ ಏನಂದ್ರು? ದ್ವೇಷದ ಬಾಜಾರಿನಲ್ಲಿ ಮೊಹಬ್ಬತ್ ದುಕಾನ್ ಕೋಲ್ ಅಂತ ಹೇಳಿದ್ರು. ಕಟ್ಟಪ್ಪ, ನೀನು ಏನೇನ್ ಬೇಕೋ ಕಟ್ಕೋ, ನೀನ್ ಮನೆ ಪಕ್ಕ ಕಟ್ಕೋ, ಮಸೀದಿ ಕಟ್ಕೋ, ಮಂದಿರ ಕಟ್ಕೋ, ಆದ್ರೆ ಒಂದು ಧ್ವಂಸ ಮಾಡಿ ಇನ್ನೊಂದು ಕಟ್ಟಬೇಡ ಅನ್ನೋದು ಕಾಂಗ್ರೆಸ್ನ ಫಿಲಾಸಫಿ. ಸಾರಿ ಫಾರ್ ಇಫ್ ಐ ಟಾಕ್ ಲಿಟಲ್ ಮೋರ್. ನೀವು ಕಂಟಿನ್ಯೂ ಮಾಡಿ.